ಟೈಮ್ 9 ಗಂಟೆ ಆಯಿತು. ನಂದು ಈಗ ಲಾಗ್ ಸ್ಟಾರ್ಟ್ ಆಗೈತಿ. ಶಾಂಭವಿಯಿಂದ ಬೆಳಿಗ್ಗೆ ಕ್ಲಾಸ್ ಸಲುವಾಗಿ ಅವಳು ತಿಂಡಿ ಮಾಡ್ತಾಯಿದ್ದಾಳೆ. ನೆನ್ನೆ ಸ್ವಲ್ಪ ಜಿಂಗಿ ಪಲ್ಯ ಮಾಡಿದ್ವು. ಆ ಜಿಂಗಿ ಪಲ್ಯದ ಅವಳಿಗೆ ಸ್ಮೆಲ್ ಬರ್ತಾಯಿದೆ ಅಂತ ಹೇಳಿ ಆಗಲ್ಲ ಅವಳಿಗೆ ಜಿಂಗಿ ಪಲ್ಯ ಅಂದ್ರೆ. ಮತ್ತು ಚಿನ್ನಿಗೂ ತಿಂಡಿ ಕೊಡ್ಸೀನಿ, ಪಪ್ಪಾನು ತಿಂಡಿ ಕೊಡ್ತಾ ಮತ್ತು ರೆಡಿಯಾಗಿ ನಿಂತಾರೆ. ಇಲ್ಲಿ ಎಷ್ಟು ಚಂದ ಸಾಡಿ ಹಾಕೋತಾರೆ. ನಾವು ಹೇಳಿದ್ವಿ ಅವ್ರಿಗೆ ಒಳ್ಳೆ ಒಳ್ಳೆ ಸಾಡಿಗಳು ಹಾಕೋರಿ ಅಂತ. ಮಗ ಬಾಯ್ ಮಾಡಕ್ಕೆ ಹೋಗ್ಯಾರ, ಈಗ ತಿಂಡಿ ಮಾಡೋದಿಲ್ಲ ಅಂತ. ಬಾಯ್ ಅತ್ತೆ ಬಾಯ್ ಕರ ಬಾಯ್ ಮನ आते आता अजून या. ಅಜ್ಜಿಗೆ ನಿಮ್ಮ ಗಾಡಿದ ಇಂಟ್ರೊಡಕ್ಷನ್ ಮಾಡಿಕೊಡ್ರಿ, ಪರಿಚಯ ಮಾಡಿರಿ ಗಾಡಿದ. ಯಾಕಂದ್ರೆ ಅಪ್ಪು ಕೇಳತ್ತಿದ್ರು ಬಾಯಿ ಕಸ ಚಲ್ಲೆ ಅಂತ. ಹಾಂ ಕೇಳಿದ್ರು ಬಾಯಿ ಕಸ ಜನಾರಿ ಅಂತ. ಬಾಯಿ ಐತೆ ಅಂತಂದ. ಹ್ಞೂ ಅಂತಂದ್ರೆ ಮತ್ತು ಇನ್ನು ತಲೆಯಾಗ ಇರ್ತೈತಿಲ್ಲ ಅವ್ರದ್ದು ಏಕಸ್ ಗಾಡಿ ಕಸ ಚಲ್ಲೆ ಬಾಯಿ ಅಂತ. ಇವತ್ತು ಹೇಳೇ ಬಿಡ್ರಿ. ಇವರಿಗೆ ಪ್ಲೇಟ್ ರೆಡಿ ಮಾಡಿ ಇಟ್ಟೈತಿ. ಆದರೂ ನಮ್ಮ ಮತ್ತೆ ಇವ್ರು ತಿನ್ನಕ್ಕೆ ತಯಾರಿಲ್ಲ. ಮೊಮ್ಮಗಳಿಗೆ ಕಳಿಸ್ಕೊಟ್ಟೆ ತಿನ್ನವ್ರಂತ. ನನಗೆ ಆಮೇಲೆ ಪ್ಲೇಟ್ ಮಾಡಂತ ಹೇಳಿ ಹೋಗಿದ್ದಾರೆ. ನಂದು ಸೊಸೆದ ಕರ್ತವ್ಯ ನಿಭಾಯಿಸೋ ಸಲುವಾಗಿ ಗಡ್ಬಡಿ ಮಾಡಿ ಇಲ್ಲಿ ಪ್ಲೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೀರು ಇಟ್ಟಿದ್ದೀನಿ. ನೋಡೋಣ ಬರ್ತಾರೆ ಈಗ. ಅವರ ಹೇಳೋರದಾರ ಗಾಡಿ ಅವರ ಯಾರು ಕೊಡ್ಸಿದಾರೆ ಏನು ಅವರ ತಂಗಿಗೆ ಮತ್ತು ಅವರ ಚಿಂತೆ ಮಾಡ್ತಾ ಇದ್ದಾರೆ. समृद्धीला बहिणीला गाडी घेऊन जरा गाडी घेऊन जरा स्कूटर नवीन नवीन घेऊन गेलाय. नवीन 2 लाख ಗಾಡಿ ಪೆಟ್ರೋಲ್ ಇಲ್ಲ ಅಂತ ಹೇಳ್ರಿ. ಅದು ಪೆಟ್ರೋಲ್ ಇಲ್ಲ ಅಂತ ಹೇಳ್ರಿ. ಹೇಳಿ ಅಜ್ಜಿ ಹೇಳ. ಸಾಡಿ ಎಲ್ಲ ಗಾಡಿ ಅಂತ ಹೇಳ. ಗಾಡಿ ಅಂತ ಹೇಳ. ಗಾಡಿ दादा शरण कुमार गाडी घेऊन गेलाय का नाही. गाडी मी साडी बनायला गाडी घेऊन गेलाय 2 लाख रुपये गाडी. स्कूटर आता ते घेऊन जातात. आणि ते गाडीला पेट्रोल लागत नाही. चार्जिंग करायचं, लाइटिंग मोबाईलचं कसं चार्ज असतं की चार्जिंग, तसं करंट वर चार्जिंग आहे. ते पेट्रोल घालायचं नाही. काढल्या सगळं नवीन नवीन आले तर नवीन आता देव परमात्मा परमेश्वर लेकाला दोन्ही बी ह्यांनी बी आलं गट झालं. ಬರೋದಿಲ್ಲ ते ಚಪ್ಪಲ ಬರೋದಿಲ್ಲ. ಗಪ್ರಿ ಬಿದ್ದಾರೆ ಎಲ್ಲಾದ್ರೂ. ಗಾಡಿ ಬಾಬಾ माझं कुमार ಬಂಟಾಳ್ರಿ. ಅದು ಅವ್ರ ಅಜ್ಜಿ ಗಾಡಿ ತೋರ್ಸತ್ತಾರ್ರಿ. ಪಪ್ಪ ಹೋಗನತ್ತಾರ ನೋಡ್ರಿ. ಇಳಿರ್ ಕೇಳಕ್ ಸಾವಕಾಶ ಇಳಿರ್ ಹಿಡ್ಕೋರಿ. ಅಲ್ಲಿ ಇಳಿದು ಬಾ ಅನ್ನತ್ತಾರ ನಿಮಗೆ. ಅಲ್ಲಿ ಹಿಡ್ಕೋರಿ. ಓಕೆ ಬಾಯ್. ಪರಿವಾರ ಹೆಂಗೈತೆ ನೋಡಿ. ಪರಿವಾರ ಅಂದರೆ ಈ ರೀತಿ ಇರಬೇಕು. ಎಷ್ಟು ಪ್ರೀತಿ ಮಾಡಿ ಹಾರೈಸಿ ಆಶೀರ್ವಾದ ಕೊಟ್ಟ ಹಿರಿ ಜೀವಾಗೂ ಕಳಿಸ್ಕೊಡ್ತಾರಲ್ಲ ಅದು ಹೋಯ್ತೆ. किती छंद बसले ते. होय ते. आणि शिव ಇವ್ರು ಏನ್ ಮಾಡ್ತಾ ಇದಾರೆ ನೋಡಿ. ಹಾ ಅಡಿಕೆ ಹೊಡೆದು ಕೊಡ್ತಾ ಇದಾರೆ ಅವ್ರಿಗೆ. ಹುಡುಗಿ ಗಟ್ಟಿ ಮಾಡಿ ನೋಡ್ರಿ. ಅಡಿಕೆ ಹೊಡೆದಿವಿ. ಬಸವಂತರ ಮಗಳಿಗೆ ಸಂಧಿ ಕೊಡ್ಬೇಟ ಕೆಂಪನ ಮಗ ಕೊಟ್ಟಿದ್ದೀವಿ. ಕೆಂಪನ ಗಲ್ಲದ ಪೂರ आमचं बस सासऱ्याला कसं मुद्दा करून शिवलेल कपडे घेऊन देत नव्हते. हे कापडात घ्या म्हणणारे. लय उडकलं. आणि
शिवाला देऊ नको शिवले लोक करायले तुला क्लासला घ्या म्हणतात ಗುಲ್ಬರ್ಗ ಬಂದಿದ್ದೆ ಅತ್ತೆ ಟೈಮ್ದಾಗ ಕರ್ಕೊಂಬಂದ್ರು ನೆಚ್ಚಿನ ನಂಗೆ ಇನ್ನೂ 6 ಗಂಟೆ ಆಗಿಲ್ಲ ಬಾಯ್ 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 ಹಂಗೆ बघा ते चांगलं आहे बघा ಅವರಿಗೆ ತವರಿನ ತೊಟ್ಟಿಲು ಹಚ್ಕೊಟ್ವಿ ನೋಡ್ತೇನೆ ಅಂತಂದರು ಅಪ್ಪ ಆರಾಮಾಗಿದೆ ಮಾತಾಡಲಿಲ್ಲ ರಾತ್ರಿ 9 ಆಯಿತು ಅಭಿಮಾನಿಗಳೇ ನಾನು ಈಗ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೆ ನಾಳೆದೆಲ್ಲ ಮತ್ತು ಅಪ್ಪು ಈಗ ಅವರ ಅಜ್ಜಿಗೆ ಇಂಜೆಕ್ಷನ್ ಕೊಡೋಮದಾನ ಇವತ್ತು ಇಂಜೆಕ್ಷನ್ ಮೈಕೈ ನುಸ್ಸೋ ಸಲುವಾಗಿ ಭಾಳ ಮೈಕೈ ನುಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಂದಾಗಿನ ಅಂತ ಇದ್ದಾರೆ ಅದಕ್ಕೆ ಇವತ್ತು ಇಂಜೆಕ್ಷನ್ ಮಾಡೋಮದಾನ ಮತ್ತು ಊಟನೂ ಕೊಡಬೇಕು 9 ಗಂಟೆ ಆಗ್ಲಿಕ್ಕೆ ಬಂದದ ಅದಕ್ಕೆ ಈಗ ಊಟ ಕೊಡೋನು ಎಷ್ಟು ಒಂದು ಸ್ಮಾಲ್ ವಿಡಿಯೋ ಆಗಿರಬೇಕು ಇವತ್ತಿನ ಭಾಳ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅತ್ತೆಯವರು ವಿಡಿಯೋ ನೋಡಿದ ತಕ್ಷಣ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನು ಮಾತಾಡ್ತಾ ಇದ್ದಾರೆ ಏನಂತ ಅವ್ರಿಗೆ ಗೊತ್ತಾಗಲ್ಲ ಪಾಪ ಹಾಗೆ ಮಾತಾಡ್ಕೊತಾ ಇರ್ತಾರೆ ಅದಕ್ಕೆ ಎಷ್ಟು ಆಗ್ತದೆ ನನ್ನ ಕೈಯಿಂದ ಸ್ವಲ್ಪ ನಾನು ವಿಡಿಯೋ ಕವರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮೊದಲಿನ ಥರ ಅವ್ರದ್ದು ಆರೋಗ್ಯ ಇಲ್ಲ ವಯಸ್ಸು ಅವ್ರದ್ದು ಜಾಸ್ತಿನೇ ಆಗೈತಿ ಈಗ ಅದ್ರ ಸಲುವಾಗಿ ಜಾಸ್ತಿ ಅವ್ರ ಕಡೆ ವಿಡಿಯೋ ತೊಗೊಂಡೇ ಹೋಗೋದೆ ಅಂತಂದರೆ ಹಾಗೆ ಏನಾದರೂ ಮಾತಾಡ್ತಾನೆ ಇದ್ದಾರೆ ಅದಕ್ಕೆ ಈಗೇನು ಮಾಡ್ತೀನಿ ಮೊದಲು ಅವ್ರಿಗೆ ಊಟ ಕೊಡ್ತೀನಿ ಊಟ ಮಾಡಿ ಆಮೇಲೆ ಇಂಜೆಕ್ಷನ್ ನಮ್ಮ ಮಗ ಮಾಡ್ತಾನೆ ಅದು ನೋಡ್ರಿ ಅಂತ ಹೆಂಗೆ ಅವಾಗ ಅಜ್ಜಿ ಮಾಡ್ತಾರೆ ಸದ್ಯಾಗ ನಮ್ಮ ಪಪ್ಪಾಗ ನಮ್ಮ ಅತ್ತೆಯವ್ರಿಗೆ ನಮ್ಮ ಮನೆ ಯಜಮಾನ್ರಿಗೆ ಎಲ್ಲರಿಗೂ ಊಟ ಕೊಡೋನು ನನಗೂ ಜುಂಬಾಗ ಹೋಗಿ ಬಂದು ಟಯರ್ಡ್ ಆಗೈತಿ 2-3 ದಿನ ಮಾಡಂತೇನೆ ಅನ್ನತ್ಲೆ ಈಗ ಭಾಳ ದಿನ ಗ್ಯಾಪ್ ಆಗಿತ್ತು ಈಗ ಮಾಡತ್ಲೆ ನನ್ನ ಕಾಲುಗಳು ನುಸುತ್ತಾ ಇದ್ದಾವೆ ಮತ್ತು ನಮ್ಮ ಪ್ರೋತ್ಸಾಹ ಫೌಂಡೇಶನ್ದ ವಧುವರ ಕಾರ್ಯಕ್ರಮ ಅದು ಐತಿ ಅದು ಭಾಳ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅದು ನಮ್ಮ ಮನೆಯವ್ರ ಯಜಮಾನ್ರೆಲ್ಲ ಅಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ ಅದು ಸಂಡೇ ಬರೋದಿದೆ ಈಗ ಬರೋ ಸಂಡೇನೇ ಇದೆ ಅದು ಎಲ್ಲ ಭಾಳಷ್ಟು ಕೆಲಸಗಳು ನಮ್ಮ ಯಜಮಾನ್ರು ಆದರೂ ಬಿಜಿ ಅದಾರ ಅದಕ್ಕೆ ನನಗೆ ಸ್ವಲ್ಪ ವಿಡಿಯೋಗಳು ನಾನು ಒಂದೇ ಇದರಲ್ಲಿ ಹಾಕಿ ವಿಡಿಯೋ ಮಾಡ್ತೀನಿ ನಿಮಗೆ ಇಂಜೆಕ್ಷನ್ ತೊಗೊಳೋರು ಮೊಮ್ಮಗ ಕಡೆ ಟೈಮ್ ಎಷ್ಟು ಈಗ 10 ಗಂಟೆ ಆಗುತ್ತೆ ನೋಡಿ ಚಿನ್ನುಜಿದ ಎಲ್ಲ ಕೆಲಸನೂ ಮುಗಿಯೋಲು ಅಷ್ಟೊಂದು ಕೆಲಸಗಳು ಮಾಡ್ತಾಯಿದ್ದಾರೆ ಇವಳು ಮ್ಯಾವಿಷಿಗೆ ಊಟ ಹಾಕಿ ಇಲ್ಲಿ ಬಂದು ಕೂತ್ಲು ಇವಳು ಸೆಕೆ ಅಂತ ಫ್ಯಾನ್ ಹಚ್ಕೊಂಡು ಕೂತಾಳೆ ಈ ಬೆಳಗಾವಿ ಇವಳಿಗೆ ಇಷ್ಟೊಂದು ಸೆಕೆ ಅಂದರೆ ಏನು ಹೇಳೋದು ಹೇಳಿ ಮತ್ತು ಅಜ್ಜಿ ಮೊಮ್ಮಗ ಕಡೆಯಿಂದ ಇಂಜೆಕ್ಷನ್ ಮಾಡ್ಕೊಳಕ್ಕೆ ರೆಡಿ ಅದಾರು ಇಂಜೆಕ್ಷನ್ ತೊಗೊಂಬರ್ತಾರೆ ಅವ್ರ ಮೊಮ್ಮಗ ಮಾಡವದಾನೀಗ ಮತ್ತು ಪಪ್ಪ ಅಲ್ಲಿ ವಾಕಿಂಗ್ ನಡ್ಸ್ಯಾರ ಹೊರಗಡೆ ಊಟ ಆದ್ಮೇಲೆ ಒಂದು ಸ್ವಲ್ಪ ರೌಂಡ್ ಹಾಕದಾರ ಆರಾಮಾಗ್ಯಾರ ಟೈಮ್ ಎಷ್ಟು ಬೇಗ 10 ಗಂಟೆ ಇಲ್ಲಿ ಜನ ಎಲ್ಲ ಹಿಂಗೆ ಬರ್ತಾ ಇದ್ದಾರೆ ಕ್ಯಾಮೆರಾ ಒಂದು ಹಾಕಿದ್ದು ಕ್ಯಾಟು ಕೂತ ನೋಡಿ ಇಲ್ಲಿ ಕ್ಯಾಮೆರಾ ಒಂದು ಹಾಕಿದ್ದೀವಿ ಅನುಕೂಲ ಆಗತೈತಿ ಇಷ್ಟು ಪಪ್ಪನೂ ವಾಕಿಂಗ್ ನಡೆಸಿ ಇಂಜೆಕ್ಷನ್ ಮಾಡ್ದ ಮೊಮ್ಮಗ ಅವ್ರ ಅಜ್ಜಿಗೆ ಅಜ್ಜಿ ಬಂದಾಗಿಂದ ಇಂಜೆಕ್ಷನ್ ಮಾಡ್ತಾರೆ ನೋಡಿ ಅವ್ರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಹೆಂಗಿರ್ತೈತೆ ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಚಿನ್ನೋನ್ ಕೈ ಏನು ಖಾಲಿ ಇರೋದಿಲ್ಲ ಒಂದಾದ್ಮೇಲೆ ಒಂದು ಕೆಲಸ ಈ ಮಗಳಿಗೆ ಹಾಸಿಗೆ ಹಾಕ್ಕೊಡವ್ರು ಮಗಳ ಹಾಸಿಗೆ ತಯಾರಿ ಎಲ್ಲೈತೆ ಅಂತ ಅದು ಹಾಸಿಗೆ ತೊಗೊಂಡು ಬಂದಾಕೀಗ ಹಾಸಿಗೆ ಹಾಕ್ಕೊಡವ್ರು ಶಂಭವಿ ಏನಿದೆ ಹಿಂಗಾದ್ರೆ ಯಾಕೆ ಅಳಾತಿದ್ದಿ ಪಿಕ್ಚರ್ ಇಲ್ಲ ಜಗಳ ಆಯ್ತು ನೋಡಿ ಯಾರು ಸುಶಾಂದ್ರ ಅಂತ ಭಾಳ ಶಾಂಭವಿ ತವರಿನ ತೊಟ್ಟಿಲ್ ನೋಡಿ ಭಾಳ ಆತ ಪಿಕ್ಚರ್ ಯಾವ ಪಿಕ್ಚರ್ ತವರಿನ ತೊಟ್ಟಿಲ್ ಯಾವಾಗ ಇವತ್ತು ಹಾಂ ಟಿವಿ ಒಳಗೆ ನೋಡಿ ಆ ಕ್ಯಾಟ್ಗೆ ಯಾಕೆ ಹಂಗೆ ಮಾಡತ್ತಿ ಏನಾಗತ್ತೈತಿ ನಿಂಗೆ ಯಾವಾಗೂ ತಂಗಿ ಜೊತೆ ಜಗಳನ ಏನು ನಿಂದು ಹಾಂ ಗಪ್ಪ ಯಾವ್ದು ಬೇಡ ಅಂತಾಳೆ ಅದು ಯಾಕೆ ಮಾಡ್ತಿ ಹೇಳಿದ್ನಲ್ಲ ಈಗ ಏನೋ ಹುಷ್ ಮಾಡಿ ಬನ್ನಿ ಅಂತಲ್ಲ ಕ್ಯಾಟು ಯಾಕೆ ಅದು ಏನು ಕಾಲಾಗೇನು ಒಂದು ಕಡೆ ಆಯ್ತಿದ್ ನಿಂಗೆ ಹಾಂ ಮತ್ತು ಅಟ್ಯಾಚ್ಮೆಂಟ್ ಆಗೈತಿ ಈಗ
ಈಗ ಅಟ್ಯಾಚ್ಮೆಂಟ್ ಆಗ್ತೈತೆ ಅಂದ್ರೆ ಅದು ಅದ್ರ ಅಂತಲೇನು ಅಟ್ಯಾಚ್ಮೆಂಟ್ ಆಗ್ತೈತಿ. ಈಗ ಅದ್ರ ಧ್ವನಿ ಎಲ್ಲನೂ ಇತ್ತು, ಬೆಕ್ಕ ಒಂದು ಇರಲಿಲ್ಲ, ಅದೊಂದು ಮನೆಗೆ ಬತ್ತು ಚಲೋ ಆತಲ್ಲ. ನಾಯಿ ಅಂತೂ ನಮ್ಮ ಎದುರೋಗಿಲ್ಲ ಈಗ ನಾಯಿ ತೊಗೊಳೋದು, ಯಾಕಂದ್ರೆ ಇರೋದು ಒಂದು ಬೇಕೈತಿ, ಅದಕ್ಕೆ ಸಂಭಾಳಿಸೋದು. ಶುಭ ಮುಂಜಾನೆ ಅಭಿಮಾನಿಗಳೇ ಎಲ್ಲರಿಗೂ. ಇವತ್ತು ಶುಕ್ರವಾರ ಎಲ್ಲರಿಗೂ ವಿಶೇಷನ ಅಮ್ಮನ ವಾರ ಇವತ್ತು. ಮತ್ತು ಗೊತ್ತಿದೆ ಯಾರು ಬಂದಿದ್ದಾರೆ, ನಮ್ಮ ಮನೆ ಒಳಗೆ ನಮ್ಮ ಅತ್ತೆಯವ್ರು ಬಂದಿದ್ದಾರೆ. ಅದಕ್ಕೆ ದೀಪ ಅದು ಹಚ್ಚಬೇಕು, ಎಲ್ಲ ನನಗೆ ಪೂಜೆ ಮಾಡ್ಕೋಬೇಕು. ಮತ್ತು ಪಟ್ಪಟ್ಟಿ ಸಿಗ್ತೀನಿ, ಮಾತಾಡೋ ಥರಲ್ಲಿ ಅದಾರ. ನಿಮ್ಗೆ ಆಮೇಲೆ ಮತ್ತೆ ನಾನು ಸಿಗ್ತೀನಿ. ನನಗೆ ವಿಡಿಯೋ ಮಾಡೋಕೆ ಆಗ್ತಾಯಿಲ್ಲ. ಪಪ್ಪಂದು ಸ್ನಾನ ಹೋಗ್ನಿತಾರ ನೋಡ್ರಿ, ಇಲ್ಲಿ ನೋಡ್ರಿ ಅದ ಇಲ್ಲಿ ಬಿಟ್ಟಾರ್ರಿ. ಅವ್ರು ಹೋಗೋ ಮಠ ಮನೆ ಒಳಗೆ ಜಾತ್ರೆ ಆದಂಗೆ ಆಗೈತಿ. ಮೊಮ್ಮಗ ಇಲ್ಲಿ ಕೂತಾನ, ಆದರೂ ಅದು ಅಜ್ಜಿ ಮೊಮ್ಮಗನ ಸಲುವಾಗಿ ಅಲ್ಲಿ ಹೋಗಿ ನಿಂತಾರೆ. ಮತ್ತು ಇಲ್ಲಿ ಇವ್ರು ನಾಷ್ಟ ಮಾಡದೆ ಇವ್ರು ನಿಂತಾರೆ. ನಾಷ್ಟ ಮಾಡೋರು ಅವ್ರಿಗೆ ಹೋದ ಮೇಲೆ ನಾಷ್ಟ ಮಾಡೋರು ಅಂತ ನೋಡಿ. ಏನು ಮಾಡ್ತೀವಿ, ಮಾಡ್ಕೊ ಕೂತಾರ ನೋಡಿ ಇಬ್ಬರು. ಆ ಅಜ್ಜಿ ಅಲ್ಲಿ ಹೋಗಿ ನಿಂತಾಳು ನಿನ್ನ ಸಲುವಾಗಿ. ಇವರು ಇಲ್ಲಿ ನಾಷ್ಟ ಮಾಡೋದಿಲ್ಲ ಅಂತ ಇವ್ರು ನಿಂತಾರೆ. ಹಿಂಗಿರ್ತೈತೆ ನೋಡಿ. ಓಕೆ ಬಾಯ್, ಹೋಗ್ಬರ್ ನೋಡ್ರಿ. ಅವರು ಹೊಂಟ್ರ ಬಾಯ್ ಮಾಡಕ್ಕೆ. ಹಿಂಗಿರ್ತದೆ ನೋಡಿ, ಮಕ್ಕಳ ಮೇಲೆ ಭಾಳ ಪ್ರೀತಿ ಅಂತಾರಲ್ಲ, ಅದು ನಿಜಾನ. ಅದ ಬರ್ತಾ ಬಡ್ಡಿ ಅಸಲ್ಕಿಂತಲೂ ಬಡ್ಡಿ ಮೇಲೆ ಭಾಳ ಅಂತ ಹಿಂಗೆ ಅದ ಏನೋ ಶಾಸ್ತ್ರ ಅದೇ ಮಾತೈತಿ. ಹಂಗೆ ಮೊಮ್ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೆ ಇವ್ರು. ಅಲ್ಲಿ ಎಲ್ಲ ಒಳಗೆ ಕೆಲಸ ನಡೆದವ, ನಂದಲ್ಲಿ ಒಳಗೆ ಕೆಲಸ ಇದ್ಬಿಟ್ಟು ತುಂಬ ನಾನು ಬಂದು ಇಲ್ಲಿ ನಿಂತಿದ್ದೇನೆ. ಮತ್ತೆ ತಗೊಂಡಿ ಎಲ್ಲ ನಿಂದ ಹವಾಕಿ ಇವ್ರು ಬಂದ್ರೆ ಈಗ ಬೆಳಿಗ್ಗೆ ಕೆಲಸ ಮಾಡ್ಕೊತ. ಮತ್ತು ಶಮನಿಂದ ಬಾ ತಗೊಂಡಿಮ್ಮ, ಅಜ್ಜಿ ಬಂದ್ರು ಬಾಯ್ ಕರತೆ. ಮನೆ ತಗೋ ಸಾವಕಾಶ. झालंय की आजीचं. पालक भाजी ठेवलेत बघ, खाल्लं नाही. तेच की पालक भाजी खाया नाहीत आता, दुपारी खातील. ಅರೆ ಏನ್ ಕೆಲಸ ಹೇಳ್ರಲ್ಲ. ಹಾ ಏನಂತ ಹೇಳ್ಯಾರು? ಅದೇ ಹಿರಿಯರಂದ್ರೆ ಹೆಂಗಿರ್ತಾರು? ಮತ್ತೆ ಇಷ್ಟು ದಿನ ನಾವು ಇಷ್ಟು ಮನಿ ಒಳಗೆ ಇಬ್ರು ಗಂಡ ಐತಿ ಇಷ್ಟೆಲ್ಲ ಮಾಡತ್ತೇವ. ಪಪ್ಪಾನು ಬಂದಾರ, ಬಂದು ಒಂದು 15 ದಿನ ಆತೀಗ. ಕರೆ ಹಿರಿಯರು ಹೆಂಗಿರ್ತಾರು ಮನಿ ಒಳಗ? ಮತ್ತೆ ಹೇಳಿದ್ರೇನಿಲ್ಲ ಅವ್ರ. ಮತ್ತೆ ಈಗ ಮಗ ಏನ್ ಮಾಡತ್ತಾರ? ಆಯ್ತು ಬಿಡಪ್ಪ, ನಾ ಎಷ್ಟು ಲಕ್ಕಿ ಅದೇನಿ ಈ ವಿಷಯ ಒಳಗೆ. ಯಾಕಂದ್ರೆ ಅಮ್ಮನ ಮಾತು ಕೇಳ್ತಾ ಇದ್ದೀರಲ್ಲ, ಅದು ನನಗೆ ಭಾಳ ಇದನ್ನ ಆಗ್ತೈತೆ. ಅದ ಮಗ ಏನು ಆವಾಜ್ ಮಾಡತಾರಂತ ಹೇಳಿ 11 ಗಂಟೆ ಆಯಿತು. ಈಗ ತಿಂಡಿ ಆಗೈತಿ, ಸ್ನಾನ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಈಗಾಗಲೇ ಗೊತ್ತೈತಿ, ನಮ್ಮ ಮನೆಯವರು ಫ್ರೆಂಡ್ ಅವರು ನಮ್ಮ ರಿಲೇಟಿವ್ಸು ಆಗಬೇಕು, ತಾಳಿಕೋಟಿ ಸರ್ ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೆಯವ್ರು ಅಂದರು ಒಂದು ಸ್ವಲ್ಪ ಚಾಯ್ಗದು ಇಡು, ಮತ್ತು ಬಂದಮೇಲೆ ನೀರದು ಕೊಡು, ನಾ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿ ನಂಗೆ ಹೇಳಿದಾರೆ. ಅವ್ರು ಬಂದರೆ ಅಲ್ಲಿ ಕುಡಿಸು ಮತ್ತು ಚಹಾ ಕೊಡೋರಿಗೆ ನಾ ಬರ್ತೇನೆ, ಆಮೇಲೆ ಭೇಟಿ ಆಗ್ತೇನಂತ. ಮತ್ತು ಅತ್ತೆಯವ್ರಿಗೆಲ್ಲಿ ಕುಡಿಸಿದ್ದೀನಿ, ಅವ್ರು ಕೂತಾರೆ ಸೋಫಾ ಮೇಲೆ. ನಮ್ಮ ತಂದೆಯವರಲ್ಲಿ ಮೊಬೈಲ್ ಸೋಪ್ ನೋಡ್ಕೊತ ಕೂತಾರೆ, ಇವತ್ತಿನ ಲಾಗ್ ನೋಡ್ಕೊತ ಕೂತಾರೆ. ಮತ್ತು ಇವತ್ತಿನ ಬೆಳಗ್ಗಿನಿಂದ ಓಡಾಡಿ ಮಾಡುವಂಥ ಕೆಲಸಗಳಂತೂ ಏನು ಹೇಳೋದನೇ ಇಲ್ಲ. ಎಷ್ಟು ಜನ ಕೆಲಸದವ್ರು ಅದಾರ, ಕರೆ ಮನೆ ಒಳಗಿನ ಕೆಲಸನೂ ಮುಗಿವಲ್ಲ, ಅಷ್ಟೊಂದು ಕೆಲಸಗಳು ಮನ್ಯಾಗ. ಮತ್ತು ಅಪ್ಪಗೂ ಸ್ವಲ್ಪ ಆರಾಮ ಅನ್ಸತೈತಿ. ಒಂದು ಸ್ವಲ್ಪ ಅನ್ನ ಮೊಸರು ತೊಗೊಂಡು ಅವನು ಡಬ್ಬ ಕಟ್ಕೊಂಡು ಹೋಗಿದ್ದಾನ. ಇವತ್ತು ಎಷ್ಟೊಂದು ಪಲ್ಯ ಮಾಡಿದ್ವಿ ಅಂತಂದ್ರೆ, ಪಾಲಕ್ ಪಲ್ಯ, ಹಾಗಲಕಾಯಿ ಪಲ್ಯ, ಆಮೇಲೆ ಬದನೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾರು, ಇಷ್ಟೊಂದು ವೆರೈಟಿ ಅಡುಗೆ ಮಾಡಿ, ಆಮೇಲೆ ರೊಟ್ಟಿ, ಚಪಾತಿ, ಆಮೇಲೆ ಅನ್ನ ಇದೆಲ್ಲ ಮಾಡ್ಕೊಂಡು, ಮೊಸರು ಇದೆಲ್ಲ ಮಾಡ್ಕೊಂಡು ಈಗ ತಿಂಡಿ ಅದು ಮಾಡ್ಕೊಂಡು ಈ ಕಡೆ ಬಂದೆ. ನಾನು ಬೆಳಿಗ್ಗೆ ಈಗ ಏನು ಊಟ ಹೊಟ್ಟೆ ತುಂಬ ನಾನು ತಿಂಡಿನೇ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಮಧ್ಯಾಹ್ನ ಲೈಟಾಗಿ ಏನಾದ್ರು ತಿಂತೀನಿ.
ಮತ್ತು ರಾತ್ರಿ ಜುಂಬಾದು ಮುಗಿಸ್ಕೊಂಡು ಬಂದ ನಾನು ತಿಂತೀನಿ. ಯಾಕಂದ್ರೆ ಮಧ್ಯಾಹ್ನ ಅಂತಂದ್ರೆ ಜುಂಬಾ ಅಂತಂದ್ರೆ 5:30ಗೆ ಹೋಗೋದು ಇರ್ತೈತಿ. ಇಲ್ಲಿಂದ ಗ್ಯಾಪ್ ಆಗ್ಬೇಕು ಸ್ವಲ್ಪ ಹೊಟ್ಟಿಗೆ. ಅದಕ್ಕೆ ಮತ್ತೆಲ್ಲ ಬಟ್ಟೆ ತೊಳೆಯೋದು ಎಲ್ಲ ಕೆಲಸಗಳು ಅದು. ನೀನೇ ನಾವು ವಿಡಿಯೋಗಳು ಬಿಟ್ಟಿದ್ದೆ, ಅದ್ರ ನನಗೆ ಬಟ್ಟೆ ಇವು ಕೊಟ್ಟಿದ್ರೆ ಇದು ಬ್ಲೌಸ್ ಪೀಸ್. ನಮ್ಮ ಕಡೆ ಅಂತೂ ಈ ರೀತಿ ಅದಾವಲ್ಲ ಬ್ಲೌಸ್ ಪೀಸ್ಗಳು, ಈ ರೀತಿ ಭಾಳ ನಮ್ಮ ಕಡೆ ಅದಾವ. ಆದರೂ ಯಾಕೆ ತೊಗೊಂಡೆ ಅಂತಂದ್ರೆ ಅವ್ರ ಮನಸ್ಸು ನೋಯಿಸ್ಬಾರ್ದು ಪಾಪ, ಇರಲಿ. ಯಾಕಂದ್ರೆ ಅವರು ಮನೆಯೊಳಗೆ ಭಾಳ ಅಲ್ಲೂ ಅದಾವಂತ ಊರೊಳಗಿನ ತೊಗೊಂಬಂದಾರ. ನಾ ಏನಾದರೂ ಮಾಡ್ತೇನಂತ ಅದಕ್ಕೆ ತೊಗೊಂಬಂದಾರ. ಆಮೇಲೆ ಇದನ್ನು ಒಂದು ಸ್ವಲ್ಪ ಸೈಡದ ಹೊಲದ ಇದೇನು ಮಾಡ್ತೀನಿ, ಪಲ್ಯ ಅದು ಅಲ್ಲಿ ನಾವು ಪಲ್ಯ ತರಕಾರಿ ತೊಗೊಂಬಂದಿದ್ದು ಏನು ಮಾಡ್ತೀವಿ, ಈ ಥರ ಬಟ್ಟೆ ಒಳಗೆ ಹಾಸಿ ಕ್ಲೀನ್ ಮಾಡ್ತೀವಿ ಎಲ್ಲ. ಅದಕ್ಕೆ ಇಟ್ಕೊಳಕಂತ ಹೇಳಿ ಇಟ್ಕೋತೀನಿ. ಇಲ್ಲಾಂದರೆ ಎದ್ರ ಮೇಲಾದ್ರೂ ಮುಚ್ಚಾಕ ಮಾಡಕ್ಕಂತ ಇದು ಇಟ್ಕೊಂಡ್ರೆ ಅವ್ರು ನೋಡ್ತಾರೆ, ಯೂಸ್ ಮಾಡತ್ತಾರಪ್ಪ, ಏನು ನೀವು ಸಣ್ಣ ಇಂಥವೆಲ್ಲ ಯೂಸ್ ಮಾಡ್ತಾಳ ಅಂತಾರೆ. ಮತ್ತು ತಲೆ ಕಟ್ಕೊಳಕ್ಕೂ ಬರ್ತೈತಿ. ಈ ರೀತಿ ಇದಕ್ಕೆ ಹೊಲದಿಟ್ಟು ಅಂತಂದ್ರೆ ಯೂಸ್ ಆಗ್ತೈತಿ. ಅದ್ರ ಸಲುವಾಗಿ ಇಟ್ಕೊಂಡೆನ್ನ. ಯಾಕಂದ್ರೆ ಬಟ್ಟೆ ಇಲ್ಲ ಅಂತಲ್ಲ, ಹಿರಿಯರ ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ, ಗೌರವ ಕೊಡ್ಬೇಕು. ಇದ್ಯಾಕೆ ತೊಗೊಂಬಂದು, ಇದಕ್ಕೆ ಬೇಕಾಗೈತಿ, ಇದೇನು ನಮ್ಮ ಮನೆಯೊಳಗೆ ಇಲ್ಲೇನು ಇಂಥ ಚಿಂದಿಗಳು ತೊಗೊಂಬಂದು ಅಂತ ನಾವು ಮಾತಾಡಿದ್ವು ಅಂತಂದ್ರೆ ಏನಾಗ್ತದೆ, ಅವ್ರ ಮನಸ್ಸಿಗೆ ನೋವಾಗಿಬಿಡ್ತದೆ. ಯಾಕಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ಬೇಕಾದಷ್ಟು ಇರಲಿ, ಆದರೂ ಈ ಪ್ರೀತಿ ಇರ್ತದಲ್ಲ ಕೊಡೋದು, ಆ ಪ್ರೀತಿನೇ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಬೆಲೆ ಕೊಡ್ರಿ ನೀವು. ಅವ್ರು ಏನೋ ಕೊಟ್ಟರು, ನಿಮ್ಮ ಕಡೆ ಕೋಟಿ ಗಂಟ್ಲೆ ಆಸ್ತಿ ಇದ್ರೂ ಅವ್ರು ₹1 ಕೊಟ್ಟರು, ಆ ₹1 ಬೆಲೆ ಕೊಡ್ರಿ ನೀವು. ಖರೆ ಅವ್ರ ಮನಸ್ಸು ನೋಯ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹಿರಿ ಜೀವ ಇರೋ ತನಕ ಅಷ್ಟೇ ನಮಗದ, ಆಮೇಲೆ ನೋಡೋಕ್ಕೂ ಸಿಗಲ್ಲ, ಮತ್ತು ಅಷ್ಟು ನಮಗೆ ಪ್ರೀತಿನೂ ಯಾರು ಮಾಡಲ್ಲ. ಈಗ ನೋಡೋಣ, ಅವ್ರೇ ಬರ್ತಾ ಇದ್ದಾರಂತ ಚಾಗ್ ಮೊದಲಿಟ್ಟು ಬರ್ತೀನಿ. ಇದು ಮತ್ತೆ ಇಡೋಣ. ಸರ್ ಬರೀ ಒಳಗಡೆ. ಸರ ಬನ್ನಿ ಬನ್ನಿ. ನಾ ಹೇಳಿದ್ದೆ ಅಲ್ಲ, ಅವರೇ ಯಾವಾಗಲೂ ನಗು ಮುಖ, ಯಾವಾಗಲೂ ಅದು ಹಾಡುಗಳು ಕೇಳಬೇಕಾದ್ರೆ ಎಷ್ಟೊಂದು ಮಸ್ತ್. ಬರ್ರಿ ಬರ್ರಿ. ಮತ್ತೆ ಯಾರು ಬಂದಿದ್ದಾರ? ಇನ್ನೊಂದು ಹಾಫ್ ಆನ್ ಅವರ್ದಾಗ ಆ ಕಡೆ ಆರ್ಪಿಡಿ ಕಡೆ ಇರ್ತೀನಿ ರೀ. ಆರ್ಪಿಡಿ ಕಡೆ ಬೇಕಾದ್ರೆ ಬಂದ್ರೆ ಬೇಡ. ಪಪ್ಪ ಅತ್ತೆ. ಹಾಂ ಆಯ್ತಾಯ್ತು, ಬರತ್ತಾರ ಅವರು. ಬರ್ರಿ ರೆಡಿ ಆಗ್ತಾ ಇದ್ದಾರೆ, ಬರ್ರಿ ಕೊಡ್ರಿ. ಇರ್ಲಿ ಪರವಾಗಿಲ್ಲ, ನಡೀತದೆ ಸರ್. ನಮಸ್ಕಾರ. ನಾವು ಪರಿಚಯ ಮಾಡಿ ಹೇಳ್ಕೊಡ್ಬೇಕು, ಅವರಿಗೆ ಹೇಳ್ಕೊಡ್ತೀವಿ. ಕೊಡ್ರಿ ಸರ್. ಶರತ್ ಬರೀ ಪಾಪ ವಯಸ್ಸಾಗಿದ್ರಿ ಈಗ. ಮೊದ್ಲಿನ ಕೇಸಲ್ಲ ರೀ, ಆಮೇಲೆ ಕಾಣಿಸಲ್ಲ. ಹಾಂ, ಅದು ಗುರ್ತಾ ಹಿಡಿತಾರ್ರಿ. ಈಗ ನೀವು ಹೇಳಿದ್ರ ನಿಮ್ಮ ಅಮ್ಮಂದಲ್ಲೂ ಎಲ್ಲ ನೆನಪು ಮಾಡ್ತಾರ ನೋಡ್ರಿ. ಈಗ ಆರಾಮದಾರೇನು ಅವರೆಲ್ಲ ಗೊತ್ತೈತಿ. गोकाक मध्ये तुम्हाला कोण ओळखायचं? गोकाक मध्ये यांनी माहिती नाही. दुकान होतं की त्यांचं, आणि टोपी घालतो तर पैसा वड्यापासून मुलगा, वड्यापासून मुलगा. होय बरोबर आहे. ನೋಡ್ರಿ ಹಿಂಗೈತ್ ನೋಡ್ರಿ, ಅಜ್ಜಿ ಅಂದ್ರೆ ಹಿಂಗೈತ್ರಿ. विसुऱ्यांचं घरला ಗೊತ್ತಿದೆ ಗೊತ್ತಿದೆ. ವಿಶೇಷ ಅತಿಥಿಗಳು ಈಗ ಪ್ರೋತ್ಸಾಹ ಫೌಂಡೇಶನ್ ಒಳಗೆ ಇವ್ರಿಗೆ ಹುಡುಗಿ ನೋಡೋದೈತ್ರಿ. ನಮ್ಮ ಮಿಸಸ್ ತಂದೆ 80 ವರ್ಷ ರೀ. ಹೌದು ಹೌದ್ರಿ. ರಾಜು ಅಂಕಲ್ ಇದ್ದಾರಲ್ಲ, ಅವ್ರ ಆಫೀಸ್ ಒಳಗೆ ಇವರು ಸಾಹೇಬರು. ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಓಕೆ, ಈಗ ಚಾಯ್ ರೆಡಿ ಇದೆ. ಪಪ್ಪಾರಿ ಚಾ ತಗೋ. ಬಟ್ಟೆ ಹಾಕಾಗ ಮಾಡ್ಕೊಂಡಿದೀವಿ ಶಾಂಭವಿ ಸಲುವಾಗಿ. ಚಲೋ ಭಾಳ ಆಗೈತಿ. ಮತ್ತು ಅವಳ ಬಟ್ಟೆ ಎಲ್ಲ ಇಲ್ಲಿ ಅದಾವ, ತಂದಿಟ್ಟಾರ ಕೆಲಸದವರು. ಅದೆಲ್ಲ ಮಡಚಿ ಜಾಗ ಅವ್ರಿಗೆ ಸರಿಯಾಗಿ ಮಡಚಿರ್ತೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಿಮಗೆ ಕೆಲಸದವ್ರು ಕೆಲಸ ಮಾಡೋದು ಯಾವ ರೀತಿ ಇರ್ತಾವಂತ ಹೇಳಿ. ಎಷ್ಟು ಮಾಡ್ತಾರಲ್ಲ ಅಷ್ಟು ಮಾಡಲಿ ಅಂತ ಹೇಳಿ ನಾವು ಏನು ಹೇಳಕ್ಕೆ ಹೋಗಲ್ಲ. ಎಷ್ಟು ಮಾಡಿರ್ತಾರೆ ಅಷ್ಟು ಇದು ಮಾಡ್ಕೋತೀವಿ. ಮತ್ತು ಈ ರೀತಿ ಎಲ್ಲ ಮತ್ತೆಲ್ಲ ಶಾಂಭವಿದೆಲ್ಲ ಬಟ್ಟೆ ಜಾಗ ಹಚ್ಚೋದು ಮಾಡೋದು ಇವೆಲ್ಲ ಸ್ಕೂಲ್ ಬಟ್ಟೆ, ಆಕಿನ ಕಾಲೇಜ್ ಬಟ್ಟೆ. ಎಷ್ಟು ಸಾದಾ ಬಟ್ಟೆ ತೊಗೋತಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ. ಈ ರೀತಿ ಬಟ್ಟೆ ಹಾಕೊಂಡು ಹೋಗ್ತಾಳೆ ನೋಡಿ. ಏನು ಮಾಡ್ತೀರಾ? ಇದಂತೂ ತೊಗೊಂಡು ನನ್ನ 4-5 ವರ್ಷ ಆಗಿರ್ಬೇಕು ಮೋಸ್ಟ್ಲಿ ಈ ಬಟ್ಟೆ ಅವಳದು.
ಇದಂತೂ ಹಂಗೆ ಹಾಕೊಳ್ಳೋದು ಎಷ್ಟು ಹಳಿವಾಗ್ತಲ್ಲ ಅಷ್ಟಕ್ಕೆ ಬಟ್ಟೆ ಮೇಲೆ ಪ್ರೀತಿ ಇದಾರೆ. ಕುತ್ಕೊಂಡು ಚೆನ್ನಾಗಿ ಮಡ್ಚಿದ್ರು, ಈಡಾಕೆ ಹೋಗ್ತಾ ಇದ್ದಾರೆ, ಆದರೂ ಆರಾಮ ಅದಾರ. ನಾನು ಬೆಳಿಗ್ಗೆ ಪಟ ಸ್ನಾನ ಮಾಡ್ಕೊಂತೆ ಅಂತ ಚಲೋ ಆಯಿತು. ಯಾಕಂದರೆ ಈ ರೀತಿ ಗೆಸ್ಟ್ ಬರೋದ್ರಿಂದ ಮನೆ ಒಳಗೆ ಅಚಾನಕ್ಕಾಗಿ ಏನಾಗ್ತದೆ, ಹಿಂಗೆ ಸರಿಯಾಗಿ ಸ್ನಾನ ಅದು ಮಾಡ್ಕೊಂಡು ಕೂಡ ನಾವು ನೀಟಾಗಿ ಸ್ನಾನ ಮಾಡಿದೆ ಎಲ್ಲ ಬಟ್ಟೆ ಅದು ಹಾಕೊಳ್ಳೋದೇ ಮಾಡಿದೆ, ಹಿಂಗೆ ನೈಟಿ ಅದು ಹಾಕೊಂಡು ಕೂತು ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ. ನಿಮಗಾದರೂ ಹೇಳ್ತಾ ಇದ್ದೀನಿ ಅಭಿಮಾನಿಗಳೇ, ನೀವೆಲ್ಲ ಹಂಗಿಲ್ಲ. ಆದರೂ ಎಷ್ಟಾಗ್ತದೆ ನಿಮ್ಮ ಅಷ್ಟು ನೈಟಿ ಇದು ಹಾಕೊಂಡು ಕೂಡಕ್ಕೆ ಹೋಗಬೇಡಿ. ಎಷ್ಟಾಗ್ತದೆ ಅಷ್ಟು ಲೂಸ್ ಒನ್ ಪೀಸ್ ಡ್ರೆಸ್ಗಳು ಬಂದಾವ ಅದೇ ರೀತಿ ಹಾಕೋರಿ. ಲೂಸ್ ಡ್ರೆಸ್ ಚೂಡಿದಾರ ಹಾಕೋರಿ. ಖರೆ ನೀಟಾಗಿ ಎಲ್ಲ ಇದು ಮಾಡ್ಕೊಂಡಿರಿ. ಯಾಕಂತಂದ್ರೆ ಗೆಸ್ಟ್ ಅನ್ನೋದು ಅಚಾನಕ್ಕಾಗಿ ಮನೆಗೆ ಬರ್ತಾರೆ, ಯಾವಾಗೂ ಬರ್ತಾರೆ. ನಮ್ಮ ತಯಾರಿ ಒಳಗೆ ನಾವು ಇರಬೇಕಾಗ್ತದೆ. ಹೆಂಗೋ ಕೂದಲ ಬಿಟ್ಕೊಂಡು ಹೆಂಗೋ ಮಾಡಿಕೊಂಡು ಸ್ನಾನ ಮಾಡಿದೆ, ಸಾಯಂಕಾಲ ಮಟ್ಟ ಕೆಲಸ ಮಾಡಿದ್ರು ಆ ಕೆಲಸಗಳು ಮುಗಿಯೋಲ್ಲ. ಹಾಗೆ ಇರೋದೇ ನಿಮ್ಮ ಕೆಲಸ. ಎಷ್ಟು ಮಾಡಿರಿ ನೀವು, ಅದು ಮುಗಿಯೋ ಕೆಲಸಗಳಲ್ಲ, ಹಾಗೆ ಇರೋದೇ ಅದು. ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ನಿಮ್ಮ ಕೆಲಸಗಳನ್ನ ಒಂದು ಸೈಡ್ ಬದಿಗಿಟ್ಟ ಬೆಳಿಗ್ಗೆ ನಿಮ್ಮ ಸ್ನಾನ, ನಿಮ್ಮ ಎಕ್ಸಸೈಸ್, ನಿಮ್ಮ ಯೋಗ, ನಿಮ್ಮ ತಿಂಡಿ, ನಿಮ್ದು ಏನೇನು ಕೆಲಸಗಳು, ನಿಮ್ಮ ಟ್ಯಾಬ್ಲೆಟ್ ಏನೇನು ಅದಾವಲ್ಲ ಮೊದಲು ಅದು ಮಾಡ್ಕೊಳ್ರಿ. ಆಮೇಲೆ ಸಣ್ಣ ಪುಟ್ಟ ಇವು ಕೆಲಸಗಳು ಇರ್ತಾವಲ್ಲ, ಜನ ಬಂದಿದ್ದು ಮಾತಾಡೋದು ಮಾಡೋದು ಅದೆಲ್ಲ ಆಮೇಲೆ ಇರ್ತಾವ. ಗೌರಿ ಹೋಗ ಅವರ ಅಲ್ವಕ್ಕ ಹಂಗೆ ರೀ ಸರ್, ಇರಲಿ ನಾನು ಇಡ್ತೀನಿ. ಪಾಪ ಈ ಕಡೆ ಹಿಂದೆ ಬರ್ರಿ, ಅತ್ತೆಗೆ ಜಾಗ ಕೊಡ್ರಿ, ಅವ್ರಿಗೆ ಕಾಣಿಸಲ್ಲ, ಅವ್ರಿಗೆ ಮುಂದೆ ಮಾಡ್ರಿ. ಅವ್ರಿಗೆ ಕಾಣಿಸ್ಲಿಲ್ಲ ಅಂದ್ರೆ ಬಿಡ್ಲಿರಿ ಪಾಪ, ಅವ್ರಿಗೆ ಇದು ಮಾಡೋದ್ರಿ ಮೊದಲು ಅವ್ರಿಗಿಂತ ತಗೊಳತ್ತ ಮತ್ತೆ ಹತ್ಕರ ಇವಾಗ ಮಲ್ಕೊಂಡ್ರಿ. ಈಗ ಒಳಗಡೆ ಮಲ್ಕೊಳ್ಳಿ, ಮತ್ತೆ ಮಾತಾಡ್ಕೊತ ಕೂತ್ಕೊಂಡ್ರೆ ಭಾಳ ಮಾತಾಡ್ಕೊತ ಕೊಡ್ತಾರೆ. ಅದಕ್ಕೆ ಮಲ್ಕೊಳ್ಳಿ ಅಂತ ಅವ್ರಿಗೆ ಮಲ್ಕೊಳಕ್ಕೆ ಕೊಟ್ಟಿದ್ದೀವಿ. 1:30 ಆಯಿತು ನೋಡಿ. ನಾನು ಮಲ್ಕೊಂಡಿದ್ದೆ, ಒಂದು ಸ್ವಲ್ಪ ಹಂಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೋತಾ ಇಲ್ಲೇ ಕುಂತಿದ್ದೆ. ಮತ್ತು ವಿಡಿಯೋ ಎಡಿಟಿಂಗ್ ಶಾರ್ಟ್ಸ್ ಒಳಗೆ ಮಾಡೋದ್ರೊಳಗೆ ಟೈಮ್ ಆಯಿತು. ಯಾಕಂದರೆ ಜಾಸ್ತಿ ಈಗ ಟೈಮ್ ಸಿಗ್ತಾ ಇಲ್ಲ. ನಮ್ಮ ಅತ್ತೆಯವ್ರ ಕಡೆ ನಮ್ಮ ಪಪ್ಪಾರೇ ಎಲ್ಲ ಇರ್ತಾರಲ್ಲ, ನೋಡ್ಬೇಕಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಊಟ ಕೊಡ್ಬೇಕಾಗ್ತೈತಿ. ಈಗ ಆಗೈತಿ, ಈಗ 1:30. ಪಪ್ಪ ಎದ್ಕೋತಾರ. ಪಪ್ಪ ಅಂದ್ರೆ ನಿಮ್ಗೆ ಗೊತ್ತದ, ಟೈಮ್ ಅವ್ರೆ ಎಲ್ಲ. ಆ ಟೈಮ್ದಾಗ ಊಟ, ಆ ಟೈಮ್ದಾಗ ನಾಷ್ಟ, ಆ ಟೈಮ್ದಾಗ ಮಲ್ಕೊಳ್ಳೋದೆಲ್ಲ ಟೈಮಿಂಗ್ ಇರ್ತಾವೆ. ಅದಕ್ಕೆ ಅದೇ ರೀತಿ ಮತ್ತು ಯಜಮಾನ್ರು ಇಲ್ಲಿ ಹೋಗ್ತಾರೆ ನೋಡಿ. ನಮ್ಮ ಪ್ರೋತ್ಸಾಹ ಫೌಂಡೇಶನ್ ಕಾರ್ಯಕ್ರಮ ಏನೈತಲ್ಲ, ಅಲ್ಲೇ ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ. ಈಗ ಕೆಲಸ ಆಗ್ತೈತಿ. ನಾನು ಅನ್ನ ಹೊಸ ತಗೊಂಡ್ಕೊತಿದ್ದೀನಿ. ಪಪ್ಪಾಗ ಅಜ್ಜಿ ಊಟ ಮಾಡೋಣತ್ತಾರು. ಟೈಮ್ ಆತ 2 ಗಂಟೆ. ಅಲ್ಲ ಭಯಂಕರ ಬಿಸಿಲಾಗ ಏನಿದೆಲ್ಲ ಅಂತ ವನ ಫೈನಲ್ ಆತ. ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಕಳ್ಸಿಕೊಡ ಅಂತ ಇದ್ದಾರಲ್ಲ ದೇವಸ್ಥಾನ ಒಳಗೆ. ನಮ್ಮ ದೇವಸ್ಥಾನ ಒಳಗೆ ಇಡೋನು, ಯಾಕಂದರೆ ವಧುವರ ಅವರಿಗೆ ಒಳ್ಳೆಯ ಕಲ್ಯಾಣ ಆಗಲಿ, ಕಲ್ಯಾಣ ಕಾರ್ಯ ಮಾಡ್ತಾಯಿದ್ದೀವಿ. ಯಜಮಾನ್ರು ಇಲ್ಲಿ ಊಟಕ್ಕೆ ಕೂತರು. ಅಜ್ಜಿ ಕೇಳಾತಿದ್ರು ಅವಳಿಗೆ ಇನ್ನೂ ಯಾಕೆ ಬಂದಿಲ್ಲ ಎಲ್ಲರ ಅಂತ, ಯಾಕೆ ಲೇಟ್ ಆಯಿತು ಅಂತ. ಮತ್ತು ಸಂಬಳ ಬಂದಿದ್ದಾಳ. ಭಾಳ ಭಯಂಕರ ಬಿಸಿಲೈತಲ್ಲ. ಅಪ್ಪನೂ ಜಸ್ಟ್ ಬಂದು ನಿಂಗೆ ನೋಡಿದ ಮೇಲೆ ಮಾಡ್ತೈತೆ. ನೀ ಬಂದೇನ ಆರಾಮದಿ ಏನಂತ ಮಾತಾಡ್ತೈತೆ. ನಾವು ಬಿಸ್ಲಾಗ ಬಂದು ನೋಡಿ ಶಾಂಭವಿನ. ಭಯಂಕರ ಬಿಸಿಲೈತಿ ಬಿಸ್ಲಾಗ. ನಂದು ಊಟ ಅದು ಆಗೈತಿ. ಈಗ ಚಿನ್ನಗೂ ಊಟ ಗಟ್ಟೆ, ಶಾಂಭವಿನೂ ಬಂದಾಳ. ಆಮೇಲೆ ಸ್ವಲ್ಪ ಮೊಬೈಲ್ಗೂ ಊಟ ಅದು ಹಾಕ್ತೀನಿ, ಅದಕ್ಕೂ ಚಾರ್ಜಿಂಗ್ ಇರ್ತೀನಿ. ನಾನು ಸ್ವಲ್ಪ ಮಲ್ಕೋತೀನಿ. ಹಾಗೆ ಬಿಟ್ಟು 5:15 ನೋಡೋ ತನಕ ಮಲ್ಕೊಂಡಿದ್ದೆ. ನಿದ್ದೆ ಅಂತೂ ಏನೂ ಹತ್ತಲಿಲ್ಲ, ಏನಿಲ್ಲ. ಸ್ವಲ್ಪ ಮಲ್ಕೊಳಕ್ಕೆ ಬಂದಿದ್ದೆ. ಅಪ್ಪು ಬಂದ, ಮತ್ತು ಕಾಲಿಂಗ್ ಬೆಲ್ ಮಾಡ್ದೆ. ಅಪ್ಪು ಬಂದಾನ, ಆರಾಮತಾನ, ಸಾವಕಾಶ ಹೇಳಿದ್ ಬರತ್ತಾರೆ. ಇದೇನು ಇಷ್ಟೆಲ್ಲ ಯಾರು ತಂದಾರ? ಇದೆಲ್ಲ ಯಾರು ತಂದಾರು ಇಷ್ಟೆಲ್ಲ? ಬಾ ಇಲ್ಲಿ ನೋಡುವ. ಅದ ಹಾಸಿಗೆ ಮಡ್ಚಿರ್ತಾ ಇದ್ದಾರೆ, ಅಲ್ಲಿ ಒಂದು ಮಾಡಿರ್ತಾರೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸನೂ ಅವ್ರು ನೋಡ್ಕೋಬೇಕಾಗ್ತದೆ. ಸಮಾಜ ಸೇವೆನೂ ನಮಗೆ ಭಾಳ ಇಂಪಾರ್ಟೆಂಟ್ ಅದ. ಫಸ್ಟ್ ಪಟಾಫಟ್ ಅಂತ ಚಾಯ್ ಮಾಡೋದು ನಡೀರಿ. ಈಗ ಒಡ ಹುಟ್ಟಿದವರು
ಅತ್ತೆ ಬಾಯ್ ಬಾಯ್ ಅತ್ತೆ ಬಾಯ್ काय म्हणा ಬಾಯ್ ಬಾಯ್ ಪಪ್ಪ ಬಿಡ್ತು ಲೇಟ್ ಆಗ್ತದೇನು ಇವತ್ತು ಆಯ್ತು ಇವತ್ತು ಮನೆಯವ್ರಿಗೆ ಅದು ನೆಮ್ಮದಿ ಇರ್ತದ ಮದುವೆ ನೀವು 30-35 ಅದು ಅಜ್ಜಿ ಅದು ನೋಡ್ತಾರಿ ಭಾಳ ಅತ್ತೆ बसला अद्या बघायला अजून संपाने आला वाला ಒಂದು ಸ್ನಾನ ಈಗ ನೀರು ಹಾಕೊಂಡು ಬಂದೆ ಬೆಚ್ಚಿಗಿರೋದು ನೀರ ಮತ್ತೆ ತಿಂತಾ ಇದ್ದೀನಿ 9 ಆಯ್ತು ಈಗ ಅವರು ಪಿಕ್ಚರ್ ನೋಡಿ ಟಿ ವಿ ಬಂದ್ ಮಾಡಿದ್ರು ಆಮೇಲೆ ಇಲ್ಲಿ ಊಟಕ್ಕೆಲ್ಲ ಇದೆ ನಮಗೆ ಈಗ ನಾನು ಸ್ವಲ್ಪ ಬುರ್ಜಿ ಮಾಡೋದು ಇದೆ ಬುರ್ಜಿ ಮಾಡ್ತೀನಿ ಮತ್ತು ಊಟಕ್ಕೆ ಕೊಡ್ತೀನಿ ಟೈಮು 9 ಗಂಟೆ ಆಗ್ಲಿಕ್ಕೆ ಬಂದದ ಸ್ವಲ್ಪ ಚೂಡಾರು ಎಲ್ಲರೂ ತಿಂದು ಮತ್ತು ಟೈಮು 9 ಗಂಟೆ ಆಗ್ಲಿಕ್ಕೆ ಬಂದೈತಿ ಈಗ ಅತ್ತೆ ಅವ್ರದ್ದು ಏನೇನು ಬ್ಯಾಗ್ ತೊಗೊಂಡು ಸಾಮಾನೆಲ್ಲ ತಕ್ಕೊಂಡು ಅದ್ರಾಗೆಲ್ಲ ಬ್ಯಾಗ್ ಒಳಗೆ ಹಾಕಿ ಗುಳಿಗೆಗಳದು ಕೊಟ್ಟಿದ್ದೆ ಅವ್ರ ಮಗ ಕೊಟ್ಟಿದ್ದು ಗುಳಿಗೆಗಳೆಲ್ಲ ಹಾಕಿ ಬ್ಯಾಗ್ ಒಳಗೆಲ್ಲ ನೀಟ್ ಮಾಡಿ ಎಲ್ಲ ಲೈಟ್ ಹಚ್ಕೊಂಡು ಇಡ್ತಾ ಇದ್ದಾರೆ ಮಲ್ಕೋಬೇಕಂತ ಇದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತದ ಜುಂಬಾ ಎಕ್ಸಸೈಸ್ ಅದೆಲ್ಲ ಮಾಡ್ಕೊಂಡು ಬಂದಮೇಲೆ ಜುಂಬಾ ಒಳಗೆ ಅಂದ್ರೆ ಒಂಥರ ಜುಂಬಾ ಒಳಗೆ ಡ್ಯಾನ್ಸು ಕಲಿಸ್ತಾರೆ ಆಮೇಲೆ ಎಕ್ಸಸೈಸು ಮಾಡಿಸ್ತಾರೆ ಆಮೇಲೆ ಮ್ಯಾಟ್ ಅದು ಸ್ವಲ್ಪ ವರ್ಕೌಟ್ ಮಾಡಿಸ್ತಾರೆ ಯಾವಾಗಾದ್ರೂ ನಾನು ಸರ್ ನಿಮಗೆ ಅಂದ್ರೆ ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ಅಂದ್ರೆ ಮಾಡ್ಕೊಂಬರ್ತೀನಿ ನಾ ಯಾವ ರೀತಿ ಮಾಡ್ತೀನಿ ಅಂತ ಅದು ಸ್ವಲ್ಪ ಬಾಡಿಗೆ ಇದಾಗ್ತೈತಿ ಖರೆ ಬಾಡಿ ಸ್ಟ್ರಾಂಗ್ ಆಗ್ತೈತಿ ಫುಲ್ ಅದೇ ರೀತಿ ನಂದು ಫುಲ್ ಸ್ಟ್ರಾಂಗ್ ಆಗೈತಿ ಮತ್ತು ಒಂಥರ ಫುಲ್ ಎನರ್ಜಿ ಬರ್ತೈತಿ ಆಮೇಲೆ ನಿದ್ದೆನೂ ಚಲೋ ಬರ್ತೈತಿ ಮತ್ತು ಈಗ 9 ಗಂಟೆ ಆಗ್ಲಿಕ್ಕೆ ಬಂದದ ಅದಕ್ಕೆ ಈಗ ಬುರ್ಜಿ ಮಾಡ್ತೀನಿ ಪಟ ಬುರ್ಜಿ ಮಾಡಿ ಊಟ ಕೊಡೋಣ ಆಮೇಲೆ ನೋಡ್ತೀನಿ ಮತ್ತು ಆಮೇಲೆ ವಿಡಿಯೋ ಮುಗಿಸ್ತೀನಿ ಬೇರೆ 9-10 ಆಯ್ತು ನಮ್ಮದು ಇಲ್ಲಿ ಬುರ್ಜಿ ರೆಡಿ ಐತಿ ಈಗ ಈ ರೀತಿ ಬುರ್ಜಿ ಮಾಡ್ತೀನಿ ನಾನು ನಿಮ್ಗೆ ಗೊತ್ತದ ನಮ್ಮ ಮನೆ ಒಳಗೆ ಈರುಳ್ಳಿ ಆಮೇಲೆ ಟೊಮೆಟೊ ಅದೆಲ್ಲ ಹಂಗೆ ತಿನ್ನಲ್ಲ ಅಂಥೇಳಿ ಅದಕ್ಕೆ ಈ ರೀತಿನ ಬುರ್ಜಿ ನಾವು ಯಾವಾಗಲೂ ಮಾಡಿರ್ತೀವಿ ಆಮೇಲೆ ಅವ್ರಿಗೂ ಎಲ್ಲರಿಗೂ ಊಟಕ್ಕೆ ಕೊಡೋನು ಮತ್ತು ನಾನು ಊಟ ಮಾಡ್ತೀನಿ ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ ಎಷ್ಟು ಆಗ್ತದೆ ನನ್ನ ಕೈಯಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ದಿನ ಬರ್ತದಂತ ನನಗೆ ಗೊತ್ತಿದೆ ಭಾಳಷ್ಟು ಭಾಳ ವ್ಯೂಸ್ ಆಗ್ತಾವಂತ ನನಗೆ ಗೊತ್ತಿದೆ ಇಷ್ಟು ನೋಡ್ತಾ ಇದ್ದೀರಲ್ಲ ಅದೇ ನನ್ನ ಪಾಲಿಗೆ ಭಾಳ ದೊಡ್ಡ ವಿಷಯ ಅದ ನಾನೇನು ಒಂದು ಸೆಲಿಬ್ರಿಟಿ ಅಲ್ಲ ಎಲ್ಲಿ ಏನು ಯಾವಾಗೂ ಒಂದು ಯಾರಿಗೂ ಅಂದರೆ ಅಷ್ಟು ಪರಿಚಯನೂ ಇಲ್ಲ ಇವಾಗ ನಾನು ಒಂದು ಸಣ್ಣ ಒಂದು ಗಿಡ ಇದ್ದೀನಿ ದೊಡ್ಡ ಮರ ಆಗಿ ಒಂದು ಟೈಮ್ ಬರ್ತದೆ ಅವಾಗ ಮರ ಆಗಿ ಬೆಳಿತೀನಿ ಗಿಡ ಆದ ಮರ ಆಗ್ಲಿಕ್ಕೆ ಟೈಮ್ ಆಗ್ತದಂತ ನಿಮ್ಗೆ ಗೊತ್ತಿದೆ ಆ ಟೈಮ್ ಬರ್ತದೆ ಆ ಟೈಮ್ ಬರೋ ತನಕ ನಾನು ನನ್ನ ಕೆಲಸಗಳು ಮಾಡ್ತಾ ಇರ್ತೀನಿ ನನ್ನ ಪ್ರಯತ್ನ ಹಿಂಗೆ ಯಾವಾಗಲೂ ನಂದು ಇರ್ತದೆ ನಂದು ದಿನಾ ಲಾಗ್ ನಂದು ಎಷ್ಟು ಆಗ್ತದೆ ಅಷ್ಟು ನೀವು ನೋಡ್ತೀರಾ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತದ ಅದಕ್ಕೆ ಏನು ಹೇಳಿದ್ದೀನಿ ನಿಮ್ಗೆ ಆರೋಗ್ಯವಾಗಿರಿ ಖುಷಿಯಾಗಿರಿ ಈ ದಿನ ನಿಮ್ದಂತ ತಿಳ್ಕೊಳ್ಳಿ ಎಷ್ಟು ಆಗ್ತದಷ್ಟು ನೀವು ಖುಷಿಯಾಗಿರಿ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೂ ಖುಷಿಯಾಗಿಡ್ರಿ ಏನು ಇಲ್ಲ ಅಂತ ಕೊರ್ಗೋದಕ್ಕಿಂತಲೂ ಎಲ್ಲ ಇದೆ ಅಂತ ಖುಷಿಯಾಗಿರೋದು ಅದು ಭಾಳ ದೊಡ್ಡ ವಿಷಯ ಅದ ಅದಕ್ಕೆ ಅದೇ ರೀತಿ ಇರಿ